ವೃಷಭ ರಾಶಿಯವರಿಗೆ ನೋಡಿ, ಅನವಶ್ಯಕವಾಗಿರತಕ್ಕಂತಹ ದೇಹದ ಒಂದು ಶ್ರಮ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ನೋವು ಇರುತ್ತೆ, ಆರೋಗ್ಯದಲ್ಲಿ ಏನೋ ಒಂಥರ ಚಿಂತೆ ಇರುತ್ತೆ, ಕೈಕಾಲು ಮೊಣಕಾಲು ತಲೆಬೇನೆ, ಟೆನ್ಷನ್ನು, ಸ್ವಲ್ಪ ವೀಕ್ನೆಸ್ಸು, ನರಗಳ ದೌರ್ಬಲ್ಯ, ಈ ರೀತಿಯಾಗಿರತಕ್ಕಂತಹ ಸನ್ನಿವೇಶಗಳು ಇರುತ್ತೆ. ಸೂಕ್ತವಾದ ಚಿಕಿತ್ಸೆ ತಗೋಬೇಕು, ಸ್ವಲ್ಪ ರೆಸ್ಟ್ ಅನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು, ಖರ್ಚಿಗೆ ಕಡಿವಾಣ ಹಾಕಬೇಕು. ಇಲ್ಲಂತಂದ್ರೆ ಖರ್ಚು ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ, ನಿಮ್ಮ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತೆ. ಈಗಲೇ ಹೇಳಿರ್ತೀವಿ, ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಳ್ಳಿ, ಖರ್ಚಿಗೆ ಅಂಕುಶವನ್ನ ಹಾಕೊಳ್ಳಿ. ಏನು ನಿಮ್ಮ ಚಟುವಟಿಕೆಗಳ ಮೇಲೆ ಜನರ ಸಂದೇಹ ಇರುತ್ತೆ. ನೀವು ಏನು ಒಂದು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ನಡೆ ಏನು, ನಿಮ್ಮ ಮುಂದಿನ ಯೋಜನೆ ಏನು, ನಿಮ್ಮ ಗುಪ್ತ ವಿಚಾರಗಳೇನು, ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ನಿಮ್ಮ ರಹಸ್ಯಗಳೇನು, ಇದ್ರ ಬಗ್ಗೆ ಕೆಲವೊಂದು ಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಇದ್ರ ಬಗ್ಗೆ ಗಮನನೇ ಇರಲ್ಲ. ಹಾಗಾಗಿ ಮುಂದೆ ಬಹಳ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇದು ಇಂಪಾರ್ಟೆಂಟ್ ಮಾಹಿತಿ. ಹಾಗಾಗಿ ನೀವು ಎಚ್ಚರಿಕೆಯನ್ನ ವಹಿಸಬೇಕು. ನೀವು ಮಾಡುವಂತ ಕೆಲಸದಲ್ಲಾಗ್ಲಿ, ನೀವು ತೆಗೆದುಕೊಳ್ಳುವಂತ ನಿರ್ಧಾರದಲ್ಲಾಗ್ಲಿ ಅದು ಒಳ್ಳೇದೇ, ಯಾವ ರೀತಿಯಲ್ಲಿ ಒಳ್ಳೇದಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಸುಮ್ಮನೆ ಬೇರೆಯವರಿಗೆ ಸುಮ್ಮನೆ ಅಪವಾದಕ್ಕೆ ಅಪಹಾಸ್ಯಕ್ಕೆ ಬಲಿ ಆಗಬಾರ್ದು. ಇದ್ರ ಬಗ್ಗೆ ಕೂಡ ಇದು ಬಹಳ ಪ್ರಮುಖವಾದ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ಇನ್ನು ಸಮಸ್ಯೆಗಳ ಪರಿಹಾರಕ್ಕಾಗಿ ವಿದ್ವಾಂಸರ ಭೇಟಿ, ಜ್ಯೋತಿಷ್ಯರ ಭೇಟಿ, ಅಥವಾ ಪರಿಚಯಸ್ಥರ ಒಂದು ಸಹಾಯ, ಅಥವಾ ಹಿರಿಯರ ಒಂದು ಮಾರ್ಗದರ್ಶನ, ಗುರುಗಳ ಮಾರ್ಗದರ್ಶನ, ಇಂತಹ ಒಂದು ಪ್ರಯತ್ನವನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಇದು ಒಳ್ಳೆಯ ಬೆಳವಣಿಗೆ. ಇನ್ನು ನಿಮ್ಮ ಕಾಳಜಿಯಿಂದ ಕೌಟುಂಬಿಕ ಕಲಹಗಳು ಸರಿಯಾಗುವಂತಹ ಸನ್ನಿವೇಶಗಳಿದೆ. ನಿಮ್ಮ ಮಧ್ಯಸ್ಥಿಕೆ, ನಿಮ್ಮ ಜವಾಬ್ದಾರಿಯಿಂದ ಅನೇಕ ಸಮಸ್ಯೆಗಳು ಸರಿಯಾಗುವಂತದ್ದು. ಇನ್ನು ಈ ತಿಂಗಳ ಮಧ್ಯದಲ್ಲಿ ಆರ್ಥಿಕವಾಗಿರತಕ್ಕಂತಹ ಸ್ಥಿತಿ ಸ್ವಲ್ಪ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಇರುತ್ತೆ. ಆದ್ರೆ ಅತಿಥಿಗಳ ಆಗಮನ ಆಗುತ್ತೆ. ಯಾರೋ ಒಂದು ಮುಖ್ಯವಾದ ಅತಿಥಿಗಳು ಮನೆಗೆ ಆಗಮಿಸಿ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ಏರುಪೇರು ಆಗ್ಬೋದು, ಸಾಲ ತೆಗೆದುಕೊಳ್ಳುವಂತ ಸ್ಥಿತಿ ಬರ್ಬೋದು, ಸಾಲಕ್ಕಾಗಿ ಅಲದಾಟ ಆಗ್ಬೋದು, ಸಾಲ ತೀರ್ಸೋದಕ್ಕೆ ಚಿಂತೆ ಆಗ್ಬೋದು. ಸ್ವಲ್ಪ ಅದಕ್ಕಾಗಿನೇ ಹಣಕ್ಕೆ ಬೆಲೆ ಕೊಡಿ, ಹಣಕಾಸಿಗೆ ಅಂಕುಶ ಆಗಿ